ಹುಬ್ಬಳ್ಳಿಯಲ್ಲಿ ಖಾಲಿಯಾದ ಬಸ್ ನಿಲ್ದಾಣ. ನಿನ್ನೆಯಂತೆ ಎಂದು ಕೂಡ ಹುಬ್ಬಳ್ಳಿಯಲ್ಲಿ ಸಾರಿಗೆ ಸಿಬ್ಬಂದಿಗಳು ರೋಡಿಗಿಳಿದು ಪ್ರತಿಭಟನೆ ಮಾಡುತ್ತಿರುವ ಹಿನ್ನೆಲೆಯಲ್ಲಿ ಪ್ರತಿದಿನ ಜನಜಂಗುಳಿಯಿಂದ ತುಂಬುತ್ತಿರುವ ಹಳೆ ಬಸ್ ನಿಲ್ದಾಣ ಈಗ ಖಾಲಿ ಹೊಡೆಯುತ್ತಿದೆ. ಸಾರಿಗೆ ನೌಕರರ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಬಸ್ಗಳು ರಸ್ತೆಗೆ ಇಳಿಯುತ್ತಿದೆಯೋ ಇಲ್ಲವೋ ಎಂಬುದು ಕಾದು ನೋಡಬೇಕಿದೆ. ಪ್ರತ್ಯೇಕ ರಾಜ್ಯ ಆಗಲೇಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿಗೋಸ್ಕರ ಪ್ರತ್ಯೇಕ ರಾಜ್ಯ ಮಾಡುವುದು ಅಗತ್ಯವಿದೆ ಎಂದು ಜನಶಕ್ತಿ ಸೇನಾ ಸಂಘಟನೆಯ ಅಧ್ಯಕ್ಷ ಎಸ್ ಶಂಕರಣ್ಣ ಇವತ್ತು ಹುಬ್ಬಳ್ಳಿಯಲ್ಲಿ ಮಾತನಾಡಿದರು. ಉತ್ತರ ಕರ್ನಾಟಕದ ಭಾಗದ ಸಮಸ್ಯೆಗಳನ್ನ ಬಗೆಹರಿಸಲು ವಿಫಲವಾಗಿರುವ ರಾಜ್ಯ ಸರ್ಕಾರದ ನಿಲುವು ಬಹಳ ನೋವು ತಂದಿದೆ. ಇದರ ಹಿನ್ನೆಲೆಯಲ್ಲಿ ಉತ್ತರ ಅಭಿವೃದ್ಧಿ ಹಾಗೂ ಯುವಕರಿಗೆ ಉದ್ಯೋಗ ಸೃಷ್ಟಿಸಲು ಪ್ರತ್ಯೇಕ ಮಾಡುವ ಅವಶ್ಯಕತೆ ಇದೆ. ಇಲ್ಲಿರುವ ಜನರು ತೆರಿಗೆ ಕಟ್ಟಿರುವ ಹಣದಿಂದ ಬೇರೆ ಜಿಲ್ಲೆಗಳ ಅಭಿವೃದ್ಧಿ ಆಗುತ್ತಿದೆ. ಆದ್ದರಿಂದ ಜನಶಕ್ತಿ ಸೇನಾ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಯಲ್ಲಿ ಭೇಟಿ ನೀಡಿ ಜನರ ಅಭಿಪ್ರಾಯ ಸಂಗ್ರಹಣೆ ಮಾಡಲಾಗುತ್ತದೆ. ನಂತರ ಸಂಘಟನೆಯಿಂದ ಪಕ್ಷ ನಿರ್ಮಾಣ ಮಾಡಬೇಕು ಎಂಬ ಸಿದ್ಧತೆ ನಡೆಸಲಾಗುತ್ತದೆ. ಅದಕ್ಕಾಗಿ ಈ ಭಾಗದ ಜನರ ಬೆಂಬಲ ನೀಡಬೇಕು ಎಂದು ಮನವಿ ಮಾಡಿದರು. ಜನರು ಮನಸ್ಸಿಂದ ಆಗಿದೆ. ಯಾಕಂದ್ರೆ ನಂಜುಂಡಪ್ಪನವರು ವರದಿ ಕೊಟ್ಟೆ 2002ರಲ್ಲಿ ಕೊಟ್ಟಿದ್ದು, ಅವ್ರು ತೀರ್ಕೊಂಡೇ 15 ವರ್ಷ ಆಗಿದೆ. ಅದು ಉತ್ತರ ಕನ್ನಡ ಅಭಿವೃದ್ಧಿ ಆಗಿಲ್ಲ. ಇವತ್ತು ಬೆಳಗಾವಿ ಸುವರ್ಣಸೌಧದಲ್ಲಿ ನಡೀತಾ ಇರ್ತಕ್ಕಂಥ ಸೆಷನ್ನು ಏನು ಇವತ್ತು ಅಲ್ಲಿ ನಡೀಬೇಕಿತ್ತು ಬೆಂಗಳೂರಿನಲ್ಲಿ ನಡೀತಾ ಇದೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಪ್ರೇಟ್ ಬಜೆಟ್ ಇಲ್ಲ. ಇಲ್ಲಿ ಒಂದು ಪ್ರವಾಹ ಬಂದರೂ ಇಲ್ಲಿ ಕೇಳೋರಿಲ್ಲ. ನಮ್ಮದು BRTS ಅನ್ನೋ ಹೆಸರಿನಲ್ಲಿ ನಮ್ಮ ಸಾಯಿಸ್ತಾ ಇದ್ದಾರೆ. ಆ ಟೆಂಡರ್ ಈ ಟೆಂಡರ್ ಹೆಸರಿನಲ್ಲಿ ಸಾಯಿಸ್ತಾ ಇದ್ದಾರೆ. ಉತ್ತರ ಕರ್ನಾಟಕದ ಒಂದು ಸಾಂಸ್ಕೃತಿಕ ಮತ್ತು ಶಿಕ್ಷಣ ಇರ್ಬೋದು, ಆಮೇಲೆ ಕಲೆ ಇರ್ಬೋದು, ಆಮೇಲೆ ಕೃಷಿ ಇರ್ಬೋದು, ಆಮೇಲೆ ರಾಜಕೀಯ ಇರ್ಬೋದು, ಪತ್ರಿಕೋದ್ಯಮ ಇರ್ಬೋದು, ಉದ್ಯಮ ಇರ್ಬೋದು, ಯಾವುದೇ ಇರ್ಬೋದು, ಪ್ರವಾಸೋದ್ಯಮ ಇರ್ಬೋದು, ಯಾವುದೇ ರೀತಿಯಲ್ಲಿಯೂ ನಾವಂತೂ ಬದಲಾವಣೆ ಕಂಡೇ ಇಲ್ಲ. ಅದಕ್ಕೋಸ್ಕರವೇ ಒಂದು ಪ್ರತ್ಯೇಕ ರಾಜ್ಯ ಅಷ್ಟೇ ಇದಕ್ಕೊಂದು ಸೊಲ್ಯೂಷನ್ ಅಂತ ಒಂದು ನಾವು ಬಂದಿದ್ದೀವಿ. ಒಂದು ಸಶಕ್ತ ಒಂದು ಸಂಕಲ್ಪವನ್ನು ಮಾಡ್ಕೊಂಡಿದ್ದೀವಿ. ಒಂದು ಸಮೃದ್ಧ ಉತ್ತರ ಕರ್ನಾಟಕ ಕಟ್ಟಲೇಬೇಕು. ಯಾಕಂದರೆ ನಮಗಂತೂ ಒಂದು ಒಳ್ಳೆಯ ಉತ್ತರ ಕರ್ನಾಟಕ ಸಿಕ್ಕಿಲ್ಲ, ನಮ್ಮ ಮಕ್ಕಳಿಗಾದರೂ ಒಂದು ಒಳ್ಳೆಯ ಉತ್ತರ ಕರ್ನಾಟಕ ಸಿಗಲಿ ಅಂತಕ್ಕಂಥ ಆಸೆಯಿಂದ ಉತ್ತರ ಕರ್ನಾಟಕಕ್ಕೋಸ್ಕರ ಪ್ರತ್ಯೇಕ ರಾಜ್ಯ ಮಾಡ್ತೀವಿ. ಅದನ್ನು ಹೊಸ ರಾಜ್ಯ ಪಕ್ಷ ಮಾಡೋ ಮುಖಾಂತರ ಮಾಡಬೇಕು, ಅಥವಾ ಈಗಿರುವ ರಾಷ್ಟ್ರೀಯ ಪಕ್ಷಗಳ ಕಾಲಿಗೆ ಮತ್ತೆ ಬಿಟ್ಬಿಟ್ಟು ಮಾಡಬೇಕು ಅಂತ ಅಭಿಪ್ರಾಯ ಸಂಗ್ರಹ ಮಾಡಿಬಿಟ್ಟು ನಾವು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಮಾಡೇ ಮಾಡ್ತೀವಿ ಅಂತ ಸಂದರ್ಭದಲ್ಲಿ ಹೇಳ್ತೀನಿ. ಜೈ ಉತ್ತರ ಕರ್ನಾಟಕ ಜೈ ಉತ್ತರಿಸ್ತೀನಿ. ನೀವು ದಯವಿಟ್ಟು ಯೂನಿಯನ್ ಕ್ಯಾಬಿನೆಟ್ಗೆ ಒಂದು ಪ್ರಪೋಸಲನ್ನು ಕಳಿಸಿ ಉತ್ತರ ಕರ್ನಾಟಕ ಸಪ್ರೇಟ್ ಸ್ಟೇಟ್ ಮಾಡಬೇಕಂತ. ಯಾಕಂದರೆ ಬೆಳ್ಳಾರಿಯನ್ನು ಯಾವ ರೀತಿ ನೀವು ಡಿವೈಡ್ ಮಾಡಿದ್ರಿ, ಆಡಳಿತಾತ್ಮಕ ಅನುಕೂಲಕ್ಕಾಗಿ ಅಂತ ಮಾಡಿದ್ರಿ. ವೆನ್ ಯು ಕ್ಯಾನ್ ಡಿವೈಡ್ ಬೆಳ್ಳಾರಿ, ವೈ ಕಾಂಟ್ ಯು ಡಿವೈಡ್ ಕರ್ನಾಟಕ ಫಾರ್ ದ ಸೇಮ್ ಅಡ್ಮಿನಿಸ್ಟ್ರೇಟಿವ್ ರೀಸನ್ಸ್? ಯಾಕಂದರೆ ಚಿಕ್ಕ ರಾಜ್ಯ, ಚೊಕ್ಕ ರಾಜ್ಯ, ಸಣ್ಣ ರಾಜ್ಯದಲ್ಲಿ ನಾವು ದುಡಿದುಬಿಟ್ಟು ಬೆಂಗಳೂರು ಮೈಸೂರು ಉದ್ಧಾರ ಮಾಡೋದು ಬೇಡ. ಇಲ್ಲಿರತಕ್ಕಂಥ ಎಲ್ಲ ಇರಿಗೇಷನ್ ಸ್ಕೀಮ್ಸ್ ಇರ್ಬೋದು, ರೈತರ ಭಾಳ ಹಸನ ರಾಜ್ಯ ಆಗಲೇಬೇಕು. IT BTಗೋಸ್ಕರ ಇಲ್ಲಿಯ ಯುವಕರು ತಮ್ಮ ತಂದೆ ತಾಯಿಗೆ ಅನಾಥ ಮಾಡಿಬಿಟ್ಟು ಬೆಂಗಳೂರು ಹೋಗೋ ಬದಲೇ ಇಲ್ಲೇ ಇರತಕ್ಕಂಥ ವಾತಾವರಣ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಇದು ಒಂದು ಸೊಲ್ಯೂಷನ್ ಪ್ರತ್ಯೇಕ ರಾಜ್ಯ. ಜೈ ಉತ್ತರ ಕರ್ನಾಟಕ, ಜೈ ಉತ್ತರ. ಬೆಳಕು ಕಾರ್ಯಕ್ರಮ ಆರಂಭ. ಶಿಕ್ಷಕರ ಜೋಳಿಗೆಗೆ ಬಂದವು ಸಾವಿರಾರು ಪುಸ್ತಕಗಳು. ಧಾರವಾಡದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಮತ್ತೊಂದು ಹೊಸ ಕಾರ್ಯಕ್ರಮ ಆರಂಭವಾಗಿದೆ. ಶಿಕ್ಷಕರ ಹೊಸ ಪ್ರಯತ್ನದ ಮತ್ತು ಯೋಜನೆಯ ಒಂದು ಕಾರ್ಯಕ್ರಮ ಇದಾಗಿದೆ. ಜಿಲ್ಲಾಧಿಕಾರಿಗಳ ಮತ್ತು ಜಿಲ್ಲಾ ಪಂಚಾಯತ್ ಸಿಇಒ ಸಹಕಾರದೊಂದಿಗೆ ಧಾರವಾಡದಲ್ಲಿ ಇಂದಿನಿಂದ ಓದುವ ಬೆಳಕು ಕಾರ್ಯಕ್ರಮವನ್ನ ಆರಂಭ ಮಾಡಿದ್ದಾರೆ. ಧಾರವಾಡದಲ್ಲಿ ಓದುವ ಬೆಳಕು ಕಾರ್ಯಕ್ರಮಕ್ಕೆ ಧಾರವಾಡದ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಮೋಹನ್ ಕುಮಾರ್ ಹಂಚಾಟೆ ಅವರು ಚಾಲನೆ ನೀಡಿದರು. ನಂತರ ತಮ್ಮ ಮನೆಯಲ್ಲಿದ್ದ 400ಕ್ಕೂ ಹೆಚ್ಚು
ಪುಸ್ತಕಗಳನ್ನ ಶಿಕ್ಷಕರ ಕೈಗೆ ಹಸ್ತಾಂತರಿಸಿದ್ರು. ಇದೇ ವೇಳೆ ಕಾರ್ಯಕ್ರಮದ ಉದ್ದಕ್ಕೂ ಸಾಕಷ್ಟು ಶಿಕ್ಷಣ ಪ್ರೇಮಿಗಳು, ಉತ್ಸಾಹಿ, ನಿವೃತ್ತ ಶಿಕ್ಷಕರು ಸೇರಿದಂತೆ ಹಲವರು ಶಿಕ್ಷಕರಿಗೆ ಸಾಕಷ್ಟು ಪ್ರಮಾಣದಲ್ಲಿ ಪುಸ್ತಕಗಳನ್ನ ನೀಡಿದ್ರು. ಒಂದೇ ದಿನ 1,000ಕ್ಕೂ ಹೆಚ್ಚು ಪುಸ್ತಕಗಳು ಶಿಕ್ಷಕರ ಕೈ ತಲುಪಿದ್ದು, ಇನ್ನೂ ಹೆಚ್ಚು ಪುಸ್ತಕಗಳನ್ನ ಕೊಡುವುದಾಗಿ ಹೇಳಿದ್ದಾರೆ. ಇನ್ನು ವಿಶೇಷವಾದ ಈ ಒಂದು ಕಾರ್ಯಕ್ರಮದಲ್ಲಿ ಧಾರವಾಡ ಗ್ರಾಮೀಣ ಬಿಇಒ ಉಮೇಶ್ ಬೊಮ್ಮಕ್ಕನವರ್, ಮಕ್ಕಳ ಸಾಹಿತಿ ಶಂಕರ್ ಹಲಗತ್ತಿ, ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ವಿಎನ್ ಕೀರ್ತಿವತಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು.